ಅಕ್ಷರ ಕಲಿಸಿ ಜ್ಞಾನ ನೀಡಿದ ಸದ್ಗುರು ಸಂಗಯ್ಯ ಸರ್ ಚಿರನಿದ್ರೆಗೆ ಗುರುಗುಂಟಾದಲ್ಲಿ ನೀರವ ಮೌನ. ಇಂದಿನ ಶಿಕ್ಷಕರು ಹಣ ಗಳಿಕೆಗೆ ಜೂತು ಬಿದ್ದು ಶಾಲೆಯಲ್ಲಿನ ಪಾಠ ಬೋಧನೆಗಿಂತ ಮನೆ ಪಾಠ ಅಂದರೆ ಟ್ಯೂಷನ್ ಮಾಡಿ ವ್ಯಾಪಾರಕ್ಕಿಳಿದಿದ್ದಾರೆ. ಆದರೆ ಲಿಂಗಸ್ಗೂರು ತಾಲೂಕಿನ ಗುರುಗುಂಟಾದಲ್ಲಿ ಅದೆಲ್ಲವನ್ನ ಪಕ್ಕಕ್ಕೆ ಸರಿಸಿ ಸರ್ವಸ್ವವೇ ಎಂದು ಭಾವಿಸಿ ವೃತ್ತಿ ನಿಷ್ಠೆ ಮೆರೆದು ಅಧಿಕಾರ ಸವಿಸಿ ಕಾಲವಾದ ಸಂಗಯ್ಯ ಸರ್ ಪ್ರತಿ ಮನೆ ಮಾತಾಗಿದ್ದಾರೆ. ಸ್ವಾರ್ಥವಿಲ್ಲದ ಶುದ್ಧ ಮನಸ್ಸಿನ ಅಕ್ಷರ ಲೋಕದ ಕೃಷಿಕನಿಗೆ ಜ್ಞಾನದ ಫಸಲಿನ ಕಳೆ ತೆಗೆದು ಸಾಮಾನ್ಯ ಜ್ಞಾನದ ಮಕ್ಕಳನ್ನ ಅಸಾಮಾನ್ಯ ವಿದ್ಯಾರ್ಥಿಗಳನ್ನಾಗಿ ಹೊರಹೊಮ್ಮಿಸಿದ್ದಾರೆ. ಸಂಸ್ಕಾರಯುತ ಶಿಕ್ಷಣ ನೀಡಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ವಾವಲಂಬಿ ಬಾಳು ಕಟ್ಟಿಕೊಟ್ಟ 85ನೇ ಇಳಿ ವಯಸ್ಸಿನ ಗುರು ಸಂಗಯ್ಯ ಸ್ವಾಮಿ ಹಿರೇಮಠ್ ಇಂದು ವಯೋಸಹಜ ಕಾಯಿಲೆಯಿಂದ ಸ್ವಗೃಹದಲ್ಲಿ ಮೃತಪಟ್ಟು ಸಾವಿರಾರು ವಿದ್ಯಾರ್ಥಿಗಳನ್ನು ತಬ್ಬಲಿಯನ್ನಾಗಿಸಿದ್ದಾರೆ. 1980ರಲ್ಲಿ ಗುರುಗುಂಟ ಸರ್ಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಗೆ ವರ್ಗವಾಗಿ ಬಂದ ಮೃತ ಶ್ರೀ ಸಂಗಯ್ಯ ಸರ್ 2 ದಶಕಗಳ ಕಾಲ ಶಿಕ್ಷಕರ ವೃತ್ತಿಯನ್ನ ಸವಾಲಾಗಿ ಸ್ವೀಕರಿಸಿ ಶಾಲೆ ಮಕ್ಕಳನ್ನ ಸ್ವಂತ ಮಕ್ಕಳಂತೆ ಕಂಡು ಸಾಗರದಷ್ಟು ಸಹನೆ ಕರುಣೆ ತೋರಿಸಿ ಪುಟ್ಟ ಕೈಗಳಿಗೆ ಲೇಖನವನ್ನ ಹಿಡಿಸಿ ಗುಣಮಟ್ಟದ ಶಿಕ್ಷಣ ಉಣಬಡಿಸಿ ಸವಿಯದ ಜ್ಞಾನ ಬುದ್ಧಿಯನ್ನ ಕಟ್ಟಿಕೊಟ್ಟು ಮಕ್ಕಳಲ್ಲಿ ಸರ್ವಾಂಗೀಣ ಪ್ರತಿಭೆಯನ್ನ ಸೃಷ್ಟಿಸಿ ಪವಿತ್ರ ಶಿಕ್ಷಕ ಹುದ್ದೆಯನ್ನ ನಿಭಾಯಿಸಿದ್ದಾರೆ. ಜೀವ ಇಲ್ಲದ ಪುಸ್ತಕಗಳಿಗೆ ಮೌಲ್ಯ ತುಂಬಿದ ಪಾಠದ ಜೊತೆಗೆ ರಾಮಾಯಣ ಮಹಾಭಾರತ ಪುರಾಣ ಪುಣ್ಯ ನೀತಿ ಕಥೆಗಳನ್ನು ಹೇಳಿ ಮಕ್ಕಳಲ್ಲಿ ವಿದ್ಯೆ ವಿನಯ ತುಂಬಿ ದ್ರೋಣಾಚಾರ್ಯರ ಹಾಗೆ ಸಕಲ ವಿದ್ಯೆ ಕಲೆ ಬಳಸಿ ಕಲಿಕೆ ಗಟ್ಟಿಗೊಳಿಸಿ ಸತ್ಪ್ರಜೆಗಳನ್ನಾಗಿಸಿದ ಸಮರ್ಪಣಾ ಭಾವದ ಕಲ್ಪತರು ಅವರು. ಗ್ರಾಮದಲ್ಲಿ ಇಂದಿನಂತೆ ಖಾಸಗಿ ಶಾಲೆಗಳಿರಲಿಲ್ಲ. ಕೇಳುವ ಪ್ರಶ್ನೆಗಳಿಗೆ ಕ್ಷಣ ಮಾತ್ರದಲ್ಲಿ ಉತ್ತರಿಸಬಲ್ಲ ಗೂಗಲ್ನ ಹೊಸ ಆವಿಷ್ಕಾರ ಅಂದಿನ ದಿನಗಳಲ್ಲಿರಲಿಲ್ಲ. ಕುಳಿತುಕೊಳ್ಳಲು ನೆಲ ಹಾಸಿಗೆಯೂ ಕಷ್ಟಕ್ಕಷ್ಟೇ. ಕೋರಿಗಳಂತೆ ತರಗತಿಯ ಕೋಣೆಗಳಲ್ಲಿ ತುಂಬುತ್ತಿದ್ರು. ಶಾಲೆಯ ವೇಳೆ ಹೊರತುಪಡಿಸಿಯೂ ಸದಾ ಮಕ್ಕಳೊಂದಿಗೆ ಭಾವನಾತ್ಮಕ ಭಾವನೆಯೊಂದಿಗೆ ಬೆರೆತು ಬಡತನದಲ್ಲಿ ಬೆಂದು ಭಾರವಾದ ಮಕ್ಕಳಿಗೆ ಉಚಿತ ಟ್ಯೂಷನ್ ನೀಡಿ ಜ್ಞಾನಾರ್ಜನೆ ನೀಡಿದ ಹೆಗ್ಗಳಿಕೆ ಅವರದ್ದು. ಕಲಿಸಿದ ಶಿಕ್ಷಕರು 10 ಸಂಖ್ಯೆಯಲ್ಲಿದ್ದರೂ ಸಾವಿರಾರು ವಿದ್ಯಾರ್ಥಿಗಳ ಹೃದಯದಲ್ಲಿ ಹಚ್ಚಸಿರಾಗಿ ಉಳಿದುದು ಸಂಗಯ್ಯ ಸರ್. ಶಿಕ್ಷಕ ಹುದ್ದೆಯಿಂದ ಮುಂಬಡ್ತಿ ಹೊಂದಿ ಮುಖ್ಯ ಶಿಕ್ಷಕರಾಗಿ ಶಿಕ್ಷಕ ಹುದ್ದೆಯಿಂದ ಮುಂಬಡ್ತಿ ಹೊಂದಿ ಇಲ್ಲಿನ ಪೋಷಕರೊಂದಿಗೆ ಶಿಕ್ಷಣ ಅಧಿಕಾರಿಗಳೊಂದಿಗೆ ಶಿಕ್ಷಣ ಪ್ರೇಮಿಗಳೊಂದಿಗೆ ಸದಾ ಒಡನಾಟ ಇಟ್ಟುಕೊಂಡು ಶಾಲೆಯನ್ನು ಅಭಿವೃದ್ಧಿಗೊಳಿಸಿದ ತೃಪ್ತಿ ಅವರದ್ದು. ಆಧುನಿಕ ಜಗತ್ತಿನ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಈಗಿನಂತೆ ಯಾವ ಗೂಗಲ್, ಅಲೆಕ್ಸ್, ಕಂಪ್ಯೂಟರ್ ಆವಿಷ್ಕಾರಗಳಿದ್ದರೂ ಶಿಕ್ಷಕರಂತೆ ಹತ್ತಿರದಿಂದ ಪ್ರೀತಿಸಲು ಅವುಗಳಿಗೆ ಸಾಧ್ಯ ಇಲ್ಲ ಅನ್ನುವುದನ್ನು ಅಂದೇ ಅವರು ನಿರೂಪಿಸಿದ್ದರು. ದೈತ್ಯವಾದ ಪವಿತ್ರ ಶಿಕ್ಷಕ ಹುದ್ದೆಗೆ ತಕ್ಕಂತೆ ಇವರು ವೃತ್ತಿನಿಷ್ಠೆ ಮೆರೆದು ಗ್ರಾಮದ ಪ್ರತಿ ಮನೆಯ ಮಾತಾಗಿದ್ದರು. ಇವರು ಶಿಕ್ಷಕರ ವೃತ್ತಿ ಜೊತೆಗೆ ಪಂಚಾಂಗದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿ ವಾಸ್ತು, ಹೊಸ ಮನೆ ಕಟ್ಟಡ, ಮದುವೆ, ಮುಂಜವಿ ಶುಭ ಕಾರ್ಯಗಳಿಗೆ ಪುಕ್ಕಟ್ಟೆ ಮುಹೂರ್ತ ಹೇಳುತ್ತಿದ್ದವರು. ಮೃತರ ಗೌರವಾರ್ಥವಾಗಿ ಖಾಸಗಿ ಶಾಲೆಗಳು ರಜೆ ಘೋಷಿಸಿವೆ. ಮೃತರು ಪತ್ನಿ, 6 ಗಂಡು, 2 ಹೆಣ್ಣು ಹಾಗೂ ಅಪಾರ ಬಂಧು ಬಳಗ ಅಗಲಿ ಕುಟುಂಬ ಸೇರಿ ವೀರಶೈವ ಸಮಾಜ ಬಡವಾಗಿದೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ವಿಹಾಳ್, ಪ್ರಜಾಪವರ್ ಟಿವಿ, ಲಿಂಗಸ್ಗೂರು.